ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ನಿಮ್ಮ ಮಕ್ಕಳು ನಿಮ್ಮ ಜವಾಬ್ದಾರಿ. ಪ್ರಶ್ನೆ ಮಾಡುವುದು ಮರೆಯದಿರಿ, ಇಲ್ಲದಿದ್ದರೆ ಮುಂದೆ ಆಗುವ ಅನಾಹುತಕ್ಕೆ ನೀವೇ ಕಾರಣ. ಏನು ಅಂತೀರಾ ಸ್ಟೋರಿ? ಬನ್ನಿ, ಇಲ್ಲಿದೆ ಒಂದು ಇಂಟ್ರೆಸ್ಟ್ ಆದ ಸ್ಟೋರಿ ಸ್ನೇಹಿತರೆ. ಬೆಂಗಳೂರು ಸಂಚಾರ ಪೊಲೀಸ್ ಅವರು ಒಂದು ವಿಭಿನ್ನ ರೀತಿಯ ಕಾರ್ಯವನ್ನು ಮಾಡ್ತಿದ್ದಾರೆ. ಆ ಕಾರ್ಯಕ್ಕೆ ಹಲವಾರು ಪೋಷಕರು ಒಂದು ಶ್ಲಾಘನೀಯವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಮದ್ಯಪಾನ ಮಾಡಿ ಶಾಲಾ ವಾಹನಗಳನ್ನು ಚಲನೆ ಮಾಡುವಂತ ಚಾಲಕರಿಗೆ ಒಂದು ಬಿಗ್ ಶಾಕ್ ನೀಡಿದ್ದಾರೆ. ಸ್ನೇಹಿತರೆ, ಬೆಂಗಳೂರಿನ ಸಂಚಾರ ಪೊಲೀಸ್ ಅವರು ಒಂದು ಟೀಮ್ ನ ರೆಡಿ ಮಾಡಿ ಎಲ್ಲೆಲ್ಲಿ ಶಾಲೆಗಳಲ್ಲಿ ಶಾಲಾ ವಾಹನಗಳನ್ನ ಸಂಚರಿಸುತ್ತಾರೋ ಆ ಮಕ್ಕಳಿಗೆ ಒಂದು ಸೇಫ್ಟಿ ಮುಖ್ಯ ಅಂತ ಯಾರು ಕುಡಿದು ಚಾಲನೆ ಮಾಡುವಂತ ಚಾಲಕರಿಗೆ ಒಂದು ರೀತಿಯ ಪಾಠ ಕಲಿಸಿದ್ದಾರೆ ಬೆಂಗಳೂರು ಪೊಲೀಸ್ ಅವರು. ಸ್ನೇಹಿತರೆ, ಹೌದು, ಮದ್ಯಪಾನ ಮಾಡಿ ಶಾಲಾ ವಾಹನಗಳನ್ನು ಚಾಲನೆ ಮಾಡುವ ಚಾಲಕರಿಗೆ ಬೆಂಗಳೂರು ಸಂಚಾರ ಪೊಲೀಸ್ ಅವರು ಒಂದು ಬಿಗ್ ಶಾಕ್ ನೀಡಿದ್ದಾರೆ. ಬೆಂಗಳೂರಿನ ವಿವಿಧೆಡೆ ಶಾಲಾ ಬಸ್ ಚಾಲಕರ ತಪಾಸಣೆ ಮಾಡಲಾಗಿದ್ದು, ಒಟ್ಟು 5,881 ಚಾಲಕರ ಡ್ರೈವರ್ಗಳ ಮದ್ಯಪಾನ ಮಾಡಿರುವಂತವ್ರನ್ನ ತಪಾಸಣೆ ಮಾಡಿ ಅದರ ಪೈಕಿಯಲ್ಲಿ 36 ಜನ ಮದ್ಯ ಸೇವಿಸಿರುವುದು ಕಂಡು ಬಂದಿದೆ. ಹೌದು ಸ್ನೇಹಿತರೆ, ಆ ಮದ್ಯ ಸೇವಿದಂತ ಆ ಚಾಲಕರಿಗೆ ಈಗಾಗಲೇ ಅವರಿಗೆ ಕಾನೂನು ಕ್ರಮ ತಗೊಂಡಿದ್ದಾರೆ. ಜೊತೆಗೆ ಅವರಿಗೆ ಫೈನ್ ಹಾಕಿದ್ದಾರೆ. ಜೊತೆಗೆ ಅವರ ಡ್ರೈವಿಂಗ್ ಲೈಸೆನ್ಸ್ ನ ರದ್ದು ಮಾಡುವಂತೆ RTOಗೆ ಪತ್ರವನ್ನು ಬರೆದಿದ್ದಾರೆ. ಯಾಕೆ ಈ ಸ್ಟೋರಿ ಹೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ಪೋಷಕರು ಇದ್ರ ಬಗ್ಗೆ ಒಂದು ರೀತಿಯ ಧ್ವನಿ ಎತ್ತುತ್ತಿದ್ದಾರೆ. ಹೌದು, ಪೊಲೀಸರು ಈ ರೀತಿ ಮಾಡಬೇಕು, ನಮ್ಮ ಮಕ್ಕಳ ರಕ್ಷಣೆಗೆ ಸುರಕ್ಷತೆಗೆ ಒಂದು ವಿಭಿನ್ನ ರೀತಿಯ ಕಾರ್ಯ ಮಾಡ್ತಿದ್ದಾರೆ ಪೊಲೀಸರು ಅಂತ ಈಗಾಗಲೇ ವಿಭಿನ್ನ ರೀತಿಯ ಪೋಷಕರು ಅವರಿಗೆ ಒಂದು ಅಭಿನಂದನೆ ತಿಳಿಸ್ತಿದ್ದಾರೆ. ಇದೇ ರೀತಿ ಪೊಲೀಸರು ಸಹ ಎಲ್ಲೆಲ್ಲಿ ಬಸ್ಗಳು ಓಡಾಡ್ಸಿರ್ತಾರ ಅಂತ ಚಾಲಕರಿಗೆ ಒಂದು ರೀತಿಯಲ್ಲಿ ಇದೊಂದು ತಕ್ಕ ಪಾಠ ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕೆ ಉದಾಹರಣೆಯಾಗಿ ಕರ್ನೂಲಲ್ಲಿ ನಡೆದಂತಹ ಏನು ಭೀಕರ ಬೆಂಕಿ ಅಪಘಾತದ ಬಸ್ ನಲ್ಲಿ ಏ ರೀತಿ ನಡೀತೋ ಅದೇ ರೀತಿ ಇದಕ್ಕೂ ಕಾರಣ. ಅಂದ್ರೆ ಏನು ಬಸ್ಸು ಚಾಲನೆ ಮಾಡುತ್ತ ಅಂತನೂ ಸಹ ಕುಡ್ದಿದ್ದ, ಗಾಡಿ ಓಡಿಸ್ತಿದ್ದವನು ಸಹ ಕುಡ್ದಿದ್ದ. ಅದಕ್ಕೆ ಮೂಲ ಕಾರಣ ಆ ಅಪಘಾತಕ್ಕೆ, ದುರಂತಕ್ಕೆ ಕಾರಣವಾಗಿದೆ. ಆ ರೀತಿ ಆಗ್ಬಾರ್ದು ಅಂತಾನೆ ಮಕ್ಕಳ ಜೀವ ರಕ್ಷಣೆಗಾಗಿ ಪೊಲೀಸರು ಒಂದು ವಿಭಿನ್ನ ಕಾರ್ಯವನ್ನು ಮಾಡ್ತಿದ್ದಾರೆ. ಅವರಿಗೆ ಒಂದು ರೀತಿಯ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಎಲ್ಲಾ ರೀತಿಯ ಬೆಂಗಳೂರಿನ ಸಂಚಾರ ಪೊಲೀಸ್ ಅವರು ಈ ರೀತಿ ಮಾಡ್ತಾ ಹೋದ್ರೆ ಎಷ್ಟೋ ಜನ ಕುಡಿದು ಚಾಲನೆ ಮಾಡುವಂತವರ ಜೀವ ರಕ್ಷಣೆ ಆಗುತ್ತೆ. ಜೊತೆಗೆ ಅದರಿಂದ ಆಗುವಂತ ಅಪಘಾತಗಳನ್ನ ತಡೆಯಬಹುದು ಅಂತ ಒಂದಿಷ್ಟು ಜನ ಪೋಷಕರು ಒಂದು ರೀತಿಯ ಹೇಳ್ತಾ ಹೋಗ್ತಿದ್ದಾರೆ. ಆ ರೀತಿ ಆಗ್ಲಿ ಅಂತಾನೆ ನಮ್ಮ ಉದ್ದೇಶ. ನಮ್ಮ ಸುದ್ದಿ ವಿಚಾರದ ಮೂಲ ಸಹ ಇದೇ ಸುದ್ದಿಯಾಗಿದೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.